ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ಟೈಮ್ ಇವಾಗ 10 ಗಂಟೆ ಆಗಿದೆ ಕರೆಕ್ಟಾಗಿ ಟೈಮು. ಸೊ ರೆಡಿಯಾಗಿ ಕೂತಿದ್ದೀನಿ. ಒಂದು ಪ್ರಮೋಷನ್ ರಿಗಾರ್ಡಿಂಗು ಮಾತಾಡೋಕ್ಕೆ ಹೋಗಬೇಕು, ಇಲ್ಲೇ ನಮ್ಮ ಕಡೂರಲ್ಲೇ. ಸೊ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ಒಂದು ವಾಯ್ಸ್ ಓವರ್ ಕೊಡಬೇಕು. ಅಂದರೆ ಒಂದು ಪ್ರಮೋಷನ್ಗೆ ಪುಟ್ಟದಾಗಿ ಅವ್ರ ವಾಯ್ಸ್ ಓವರ್ ಇದೆ, ಅದನ್ನು ಕೊಡಬೇಕು. ಸೊ ಇಷ್ಟು ದಿನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಿದ್ದೆ, ಇನ್ಫ್ಯಾಕ್ಟ್ ವ್ಲಾಗ್ಸ್ ಮಾಡ್ತೀನಿ, ಈ ರೀಲ್ಸ್ ಅಲ್ಲ. ಸೊ ಇನ್ಮೇಲೆ ಅದೇ ವ್ಲಾಗ್ಸ್ನ ಡೈಲಿ ಲೈಫ್ನ ಯೂಟ್ಯೂಬಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನೋ ಏನು ಕತೆನೋ, ಒಟ್ನಲ್ಲಿ ಮಾಡ್ತೀನಿ ಇವತ್ತಿಂದ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟರ್ಟೈನ್ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡೋಣ, ಹೋಗ್ತಾ ಹೋಗ್ತಾ ಇನ್ನೂ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಹುಡುಗರು ಅವಾಗ ನ್ಯೂ ಲುಕ್ನ ಟ್ರೈ ಮಾಡ್ತಿರ್ಬೇಕು, ಎಲ್ಲ ಬಳಸ್ಕೋಬೇಕು. ಆ ಥರ ಅಲ್ಲ, ನೀಟ್ ಶೇವ್ ಮಾಡಿಸ್ತಿರ್ಬೇಕು, ಹೇರ್ ಸ್ಟೈಲ್ನ ಚೇಂಜ್ ಮಾಡಿಸ್ತಿರ್ಬೇಕು. ಈಗ ಹುಡುಗಿರು ಮಾತ್ರ ಸ್ಕಿನ್ ಕೇರ್ ಮಾಡ್ತಾರೆ, ಹುಡುಗರು ಮಾಡ್ಬೇಕು ಗುರು. ನೀವು ಮಾಡೋದೇ ಹೇಳ್ತೀರಾ, ಮಾಡೋಕ್ಕೆ ಹೇಳ್ತೀರಾ, ಮಾಡುಗುರು ನೀನು ಸ್ಕಿನ್ ಕೇರ್ ಮಾಡುಗುರು, ಹೋಗ್ಗುರು. ಸೊ ನೋಡಿ, ಇದೇ ನಮ್ಮ ಇನ್ಸ್ಟಾಗ್ರಾಮ್ ಪೇಜು. ಈ ಥರ ವೀಡಿಯೋಸ್ಗಳನ್ನ ಮಾಡ್ತೀನಿ ನಾನು. ಆದರೆ ಇನ್ಮೇಲೆ ಅದನ್ನು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೀನಿ, ಸ್ಟ್ರಿಕ್ಟಾಗಿ ಡಿಸೈಡ್ ಆಗಿದ್ದೀನಿ. ನೋಡೋಣ ಎಷ್ಟು ದಿನ ಮಾಡ್ತೀನಿ ಅಂತ. ಬೈಕ್ನ ಎತ್ಕೊಂಡು ಹೋಗ್ಬೇಕು, ಯಾಕಂದರೆ ಇದರಲ್ಲೇ ವಾಯ್ಸ್ ಓವರ್ ಕೊಡೋದು ನಾವು ಸದ್ಯಕ್ಕೆ. ಇದೇ ನಮ್ಮ ಹಾಸ್ಟೆಲ್ಲು, ಬೇರೆದನ್ನೆಲ್ಲ ಇಗ್ನೋರ್ ಮಾಡಿಬಿಡಿ ಸದ್ಯಕ್ಕೆ. ಹೆಂಗಿದೆ ನಮ್ಮ ಹಾಸ್ಟೆಲ್ಲು? ಚಿಂದಿ ಹಾಸ್ಟೆಲ್ ನಮ್ಮದು. ಸಾಕತ್ತಲ್ಲ, ಅಲ್ಟಿಮೇಟ್. ಇದೇ ನಮ್ಮ ಮೈಕು, ಇದರಲ್ಲೇ ವಾಯ್ಸ್ ಓವರ್ ಕೊಡಬೇಕು ಆ್ಯಕ್ಚುಲಿ ಇವಾಗ. ಬನ್ನಿ ಹೋಗೋಣ. ಸೊ ಇದು ಆ್ಯಕ್ಚುಲಿ ಐಫೋನ್ 16 ಕ್ಯಾಮ್ರಾ ಹೆಂಗೆ ಬರ್ತಿದೆ ಅಂದರೆ ಅಲ್ಟಿಮೇಟು ಗಾಯ್ಸ್. ಆಗ್ಲಿಂದ ವೆಯ್ಟ್ ಮಾಡ್ತಿದ್ದೀನಿ, ಇವಾಗ ಬಂದಲ್ಲ. ನಿಲ್ಸ ಅಲ್ಲೇ ನಿಲ್ಸ ರೆಡಿ ನಾನ್ ಸೆನ್ಸ್. ಇಷ್ಟೊತ್ತು ನಿಲ್ಸ, ಹೋಗ್ಬೇಕು. ಬರೋದು ಲೇಟ್ ಆಗುತ್ತೆ. ಸಂಜೆ ಸಿಗ್ತೀರಾ? ನಾನು ಹೊರಟಿದ್ದೆ ಆಲ್ರೆಡಿ. ಸಂಜೆ ಸಿಗ್ತೀರಾ? ನಾವು ಇಲ್ಲಿಗೆ ಬಂದು ಟೀ ಕುಡಿಯೋದು. ಆಕ್ಚುಲಿ ಇವಾಗ ಟೀ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ದೀವಿ, ಸ್ಕ್ರೀನ್ ಶಿಫ್ಟ್ ಆದ್ಮೇಲೆ. ಹೇಳಿ ಗೈಸ್, ಇವಾಗ ನಿಮ್ದು ಏನಾದ್ರು ಇದ್ರೆ. ಮುದಣ ನಿಮ್ದು ಏನಾದ್ರು ಇದೆಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಔಟ್ ಆಫ್ ಸಿಲೆಬಸ್ ಮಾತಾಡ್ತಿರಲ್ರಿ. ಅಯ್ಯಪ್ಪ, ಇವನು ಯಾರಿಗೂ ರಿಂಗ್ ಬಂದ? ಆಕ್ಚುಲಿ ನೆನ್ನೆ ಗಾಡಿ ಸರ್ವಿಸ್ ಮಾಡಿಸಿದ್ದೆ. ಸೊ ನೆನ್ನೆ ಎಲ್ಲ ರೆಡಿ ಮಾಡಿಸಿದ್ದೆ. ಆಕ್ಚುಲಿ ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಗಾಡಿ ಸೀಲು ಮತ್ತೆ ಗಾನು. ನೆನ್ನೆ 4,000 ಕೊಟ್ಟು ಖರ್ಚು ಮಾಡಿ ಗಾಡಿ ಸರ್ವಿಸ್ ಮಾಡಿಸಿದ್ದೆ. ಬಟ್ ಇವಾಗ ಗಾನ್ ಕೇಸ್ ನೋಡಿ, ಮತ್ತೆ ಟ್ಯಾಕ್ಸಾ? ಅರೆ ಭಯ್ಯ, ಟೀ ಕೊಡಿ. ಥ್ಯಾಂಕ್ಸ್. ಏನು ಮಾಡೋದು ಮಚ್ಚ? ಗಾಯ್ಸ್ ಆ್ಯಕ್ಚುಲಿ ಕಾಲೇಜ್ ಫೀಸ್ ಕಟ್ಟಿಲ್ಲ, ಜೀವನ ಭಾಳ ಕಷ್ಟಕ್ಕೆ ಬಂದುಬಿಟ್ಟಿದೆ. ಈ ನನ್ನ ಮಗ ಕಾಲೇಜ್ ಫೀಸ್ ಕಟ್ಟು ಬಂದಿದ್ದಾನೆ, ಫುಲ್ಲು ಸರ್ ಥರ ಬಿಲ್ಡಪ್ ಬೇರೆ ತಗೊಂತಿದ್ದಾನೆ. ಸೊ ಗಾಡಿನ ಬಸ್ ಸ್ಟಾಪಲ್ಲಿ ಪಾರ್ಕ್ ಮಾಡಿದ್ದೀವಿ ಇವಾಗ ಸದ್ಯಕ್ಕೆ. ನಾವು ಚಿಕ್ಕಮಗಳೂರಿಗೆ ಹೋಗ್ತಿದ್ದೀವಿ. ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೋಗ್ತಾ ಹೇಳ್ತೀನಿ ನಿಮಗೆ, ಬನ್ನಿ. ಗುರು, ಪಬ್ಲಿಕಲ್ಲೆಲ್ಲ ವೀಡಿಯೋ ಮಾಡೋದು ಒಂಥರ ಕಷ್ಟ ಗುರು. ಆದರೂ ನಾವು ಎಕ್ಸ್ಟ್ರಾ ಹೊಟ್ಟಲ್ವಾ, ನಡೆಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಮಾತಾಡ್ಕೊಂಡು ಸುಮ್ಮನೆ ಹೋಗೋದು. ಚಿಕ್ಕಮಗಳೂರಿಗೆ ನಮ್ಮೂರಿಂದ ಕಡೂರಿಂದ ಸಖತ್ ಬಸ್ಗಳಿರ್ತವೆ. ಮಾತಾಡ್ಕೊಂಡು ಹೋಗ್ತಿದ್ರಿ ಯಾರೋ ಉತ್ತರ ಮಗ ಅಂತ. ಹಾಂ, ಹತ್ರಪ್ಪ. ಅವನು ನಿಲ್ಲಲ್ಲ, ಅವನು ನಡೆಯಲ್ಲ. ಎಲ್ಗೋದ್ರೂ ಕಿರಿಕಿ ನನ್ನ ಮಗಂದು. ಅಪರೂಪಕ್ಕೆ ಸೀಟ್ ಸಿಕ್ಕಿದೆ ನಮ್ಗೆ ಇವಾಗ ಒಂದು. ಸಿದ್ದರಾಮ ಅಂಕಲ್ ಗಂಡು ಮಕ್ಕಳಿಗೆ ಯಾಕೊಂದು ಫ್ರೀಯಾಗಿ ಮಾಡಬಾರ್ದು ಟಿಕೆಟ್, ಬಸ್ ಟಿಕೆಟ್. ಏನಂತೀಯ ಸಚಿನ್, ಇದೇನು ಒಪಿನಿಯನ್ ಇದ್ರ ಬಗ್ಗೆ? ಮಚಿ ಗೈಸ್, ಅವನು ಆಫ್ ದ ಕ್ಯಾಮ್ರಾ ಅಷ್ಟೇ ಮಾತಾಡೋದು, ಕ್ಯಾಮ್ರಾ ಅನ್ನೋದಾಗ ಮಾತಾಡಲ್ಲ, ಬೇಜಾರು ಮಾಡ್ಕೊಬಿಡಿ. ಸಚಿನ್ ಅರ್ಜೆಂಟಲ್ಲಿ ಹೋಗ್ತಿರೋದು, ಕೈಗೆ ವಾಚ್ ಕಟ್ಟಿಲ್ಲ ನಾವು. ಸೊ ನಾವು ಸಮ್ ಬ್ರಾಂಡ್ಸ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ನೋಡೋಣ ಯಾವ ಬ್ರಾಂಡ್ಗಳು ರಿಪ್ಲೈ ಮಾಡ್ತವೆ ಅಂತ. ಚಿಕ್ಕಮಗಳೂರಿಗೆ ಬಂದು ರೀಚ್ ಆಗಿದ್ದೀವಿ ಫೈನಲಿ. ಸೊ ಇವಾಗ ನಾವು ಅಂದ್ಕೊಂಡಿರೋ ಲೊಕೇಶನ್ಗೆ ಹೋಗ್ಬೇಕಷ್ಟೇ. ಬಸ್ ಸ್ಟಾಪಲ್ಲೇ ಇರೋದು. ಬಸ್ ಸ್ಟಾಪಿಂದ ಒಂದು 1 ಕಿಲೋಮೀಟ್ರ್ ಇದೆ ಅಷ್ಟೇ. ಹೋಗೋಣ. ವೇಟ್ ಮ್ಯಾನ್, ದಿಸ್ ಬಸ್ ವಿಲ್ ಬಿ. ಗಾಯ್ಸ್, ಬೆಳಗ್ಗೆಯಿಂದ ಏನೂ ಟಿಫನ್ ಮಾಡಿಲ್ಲ. ಪಬ್ಲಿಕಲ್ಲಿ ವೀಡಿಯೋ ಮಾಡೋದು ಕಷ್ಟ ಗುರು. ಆದರೂ ನನ್ನ ಫ್ರೆಂಡ್ ನನ್ನ ಜೊತೆ ಇದ್ದಾರಲ್ಲ, ಆ ನಂಬಿಕೆ ಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಟಿಫನ್ ಮಾಡಿಲ್ಲ, ಟಿಫನ್ ಮಾಡ್ಬೇಕು ಇವಾಗ. ಹೋಗೋಣ, ಟಿಫನ್ ಮಾಡೋಣ ಫಸ್ಟ್, ಆಮೇಲೆ ಬಂದಿರೋ ಕೆಲಸ ಮಾಡೋಣ. ಸೊ ಏನು ಕೆಲಸ ಅಂತ ನಾನು ಅಲ್ಲಿ ಹೋಗ್ಬಿಟ್ಟು ಹೇಳ್ತೀನಿ ನಿಮಗೆ. ಇಲ್ಲೇ ತಿನ್ನೋಣ ಆಚೆ. ಗುರು ಬಸ್ ಸ್ಟಾಪಲ್ಲಿ ಎಷ್ಟು ಜನ ಇದ್ದಾರೆ ಗುರು.
ಇದು ಫ್ರೀ ಬಸ್ ಮಾಡಿರೋ ರೀಸನ್ಗ ಇಷ್ಟೊಂದು ಜನ ಇರಬೇಕು ಮೋಸ್ಟ್ಲಿ, ಗೊತ್ತಿಲ್ಲ. ಗೈಸ್ ನಾವು ಇವಾಗ ಹೋಗ್ತಿರೋದು ಕಾಫಿನಾಡ್ ಚಂದೂರು ಊರು ಮಲ್ಲಂದೂರು, ಆ ರೋಡಲ್ಲಿರೋ ಒಂದು ಲೊಕೇಶನ್ಗೆ. ಅಣ್ಣ ಕಾಫಿನಾಡ್ ಚಂದೂರಣ್ಣ ನಾವು ನಿಮ್ಮ ಅಭಿಮಾನಿ ಕನ್ನಡ ದೊಡ್ಡ ಫ್ಯಾನ್ಸು ಕಡೂರಿಂದ. ಅಣ್ಣ ನೀನು ಫ್ಯಾನ ಇಲ್ಲಪ್ಪ? ಸದ್ಯಕ್ಕೆ ಬಸ್ ಸ್ಟಾಪ್ ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಮಚ್ಚ ತಿಂಡಿ ತಿನ್ಬೇಕು, ನಾನು ದೊನ್ನೆ ಬಿರಿಯಾನಿ ತಿನ್ಬೋದಾಗಿತ್ತಪ್ಪ ಬೆಳಿಗ್ಗೆ, ಬಟ್ ಆಗಲ್ಲ. ಕಾಣಿಸ್ತಿದೆಯಲ್ಲ ಅದು ಮುಳ್ಳಯ್ಯನಗಿರಿ ಬೆಟ್ಟ ಅಲ್ಲ, ಅದ್ರ ಹಿಂದೆ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ ಸದ್ಯಕ್ಕೆ, ಅದಲ್ಲ. ಏನಪ್ಪ ಅನ್ಸುತ್ತೆ ನಮ್ಮ ಚಿಕ್ಕಮಗಳೂರು ಕೂಡ ಬರ್ತಾ ಬೆಂಗಳೂರಾಗ ಕನ್ವರ್ಟ್ ಆಗ್ತಿದೆ ಅಂತ ನೋಡಿ ಟ್ರಾಫಿಕ್ನ. ಆ್ಯಕ್ಚುಲಿ ಇದು ಮಲ್ಲಂದೂರ್ಗೆ ಹೋಗೋ ರೋಡು. ನಮಗೆ ಚಿತ್ರಾನ್ನ ಬಂದಿದೆ ಆ್ಯಕ್ಚುಲಿ. ಇವಾಗ ನೋಡೋಣ, ಟೇಸ್ಟ್ ಮಾಡ್ತೀನಿ ನಿಮಗಿದೆ ಅಂತ. ತಿಂಡಿ ತಿನ್ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನೋಡಿದೆ, ನಿಮಗೂ ತೋರಿಸ್ತೀನಿ. ಏನಪ್ಪ ಅಂದರೆ ತಡ್ರಿ, ಹಾಂ, ಪ್ಲೀಸ್ ಡು ನಾಟ್ ಪಾರ್ಕ್ ವೆಹಿಕಲ್ಸ್ ಇನ್ ಫ್ರಂಟ್ ಆಫ್ ಗೇಟ್ ಅಂತ ಬೋರ್ಡ್ ಬರ್ದಿದ್ದಾರಾ ನೋಡಿ. ಗಾಡಿಗಳು ಎಷ್ಟಿದೆ. ಇಂಡಿಯನ್ಸ್ ಆರ್ ಮೇಕ್ ಟು ಬ್ರೇಕ್ ರೂಲ್ಸ್ ಅಂತ ಇದಕ್ಕೆ ಹೇಳ್ತಾರ, ಮೇ ಬಿ ಇರಬೇಕು. ಸೊ ಗೈಸ್ ಫೈನಲಿಗೆ ನಾವು ಬಂದಿದ್ದ ಕೆಲಸ ಮುಗೀತು. ಇವಾಗ ಬಸ್ ಸ್ಟಾಪ್ ಹೋಗ್ತಿದ್ದೀವಿ. ಬಸ್ ಸ್ಟಾಪ್ ಹೋಗಿ ಬಸ್ ಹತ್ಕೊಂಡು ಹೋದರೆ ಚಿಕ್ಕಮಗಳೂರು ಬಂದಿರೋ ಪರ್ಪಸ್ಸು ಮುಗೀತು ಅಷ್ಟೇ. ಇದು ಯಾವ ಏರಿಯಾ ಗೊತ್ತಿಲ್ಲ, ಇಲ್ಲೆಲ್ಲ ಸೆಕೆಂಡ್ ಹ್ಯಾಂಡ್ ಬೈಕ್ಗಳು ಸಖತ್ತಾಗಿ ಕಾಣಿಸ್ತಿದ್ದಾವೆ. ಗೈಸ್ ಇದು ಚಿಕ್ಕಮಗಳೂರಲ್ಲಿ ಯಾವ ರೋಡಪ್ಪ ಅಂದರೆ ಬಾರ್ಲೈನ್ ರೋಡು. ಹಾಂ, ಅದೇ ಥರ ಕಾಣಿಸ್ತಿದೆಯಪ್ಪ, ಬಾರ್ಲೈನ್ ರೋಡು. ನೀವೇನಾದರೂ ಬೈಕು, ಸೆಕೆಂಡ್ ಹ್ಯಾಂಡು, ಕಾರ್ಗಳು, ಹೆಲ್ಮೆಟ್ಟು, ಹೋಲ್ಸೇಲು ನೋಡಿ ಬರೀ ಅದೇ ಇದೆ. ನೀವೇನಾದರೂ ಬೇಕು ಅಂದರೆ ಬಂದು ತಗೋಬೋದು ಆರಾಮಾಗಿ. ನೋಡಿ ಫುಲ್ಲು ಬರೀ ಆಟೋಮೊಬೈಲ್ಸು, ಬೈಕ್ಸು, ಕಾರ್ಸೇ ಜಾಸ್ತಿ ನೋಡಿ ಚಿಕ್ಕಮಗಳೂರಲ್ಲಿದ್ದರೆ ಬಂದು ತಗೊಳ್ಳಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ. ನಾವೀಗ ಬಸ್ ಸ್ಟಾಪ್ ಹೋಗ್ತಿದ್ದೀವಿ, ಗೊತ್ತಿಲ್ಲ ಎಷ್ಟು ದೂರ ಆಗುತ್ತೋ ನೋಡೋಣ. ಸೊ ಇವಾಗ ಬಸ್ ಸ್ಟಾಪಲ್ಲಿದ್ದೀವಿ. ಜನಗಳು ನೋಡಿದ್ರೆ ಈ ಥರ ಜನಗಳಿದ್ದಾರೆ. ಸದ್ಯಕ್ಕೆ ಬಸ್ಗಳೆಲ್ಲ ರಶ್ಶು, ಅದಕ್ಕೆ ಬಸ್ ಸ್ಟಾಪಲ್ಲಿ ನೋಡೋಣ. ನೆಕ್ಸ್ಟ್ ಬಸ್ ಬಂದರೆ ಸೀದಾ ಕಡೂರು. ಫೈನಲಿ ಹ್ಯಾಕರ್ಸ್ ಈ ಥರ ಸೀಟ್ ಹಿಡಿದಿದ್ದೀವಿ. ಈ ರಸ್ತೆಯಲ್ಲಿ ಸೀಟ್ ಹಿಡಿಬೇಕು ಅಂದ್ರೆ ಸಾಮಾನ್ಯ ಅಲ್ಲ, ಬಟ್ ಹಿಡಿದಿದ್ದೀವಿ ಅಷ್ಟೇ. ಸರ RCB ಹುಲಿ ಬಂದಿದೆ ಗೈಸ್ ಇಲ್ಲಿ ಅದೊಂದು. ಗೌರ್ಮೆಂಟ್ ಬಸ್ಸಲ್ಲಿ ಸೀಟ್ ತಗೊಳ್ಳೋದು, ಗೌರ್ಮೆಂಟ್ ಕೆಲಸ ತಗೊಳ್ಳೋದು ಎರಡು ಒಂದೇ. ಏನಂತೀಯ ಸಿದ್ದರಾಮಯ್ಯ ಅಂಕಲ್? ನಮ್ಮ ಬಗ್ಗೆ ತಲೆ ಕೆಡಿಸ್ಕೋಬೇಕಪ್ಪ. ಈ ನೇಚರ್ನ ಮಿಸ್ ಮಾಡ್ಕೊಂಬಿಟ್ರೆ ನಾವೆಲ್ಲ ಹೆಚ್ಚಿಗೆ ನೋವು ಮಾಡ್ಕೊಂಡ್ಬಿಡ್ತೀವಿ. ಸಾಕಾಗಿದೆ. ಇವಾಗ ಬೆಳಿಗ್ಗೆ ಹೇಳಿದ್ನಲ್ವ ಹಾಟ್ ವಿಂಗ್ಸ್ ಕೆಫೆಲ್ ಒಂದು ಪ್ರಮೋಷನ್ ವಿಡಿಯೋ ಇದೆ ಅಂತ. ಇವಾಗ ಬಂದಿದ್ದೀನಿ ಚಿಕ್ಕಮಗಳೂರಿಗೆ ಹೋಗಿ. ಸೊ ಈಗ ಓನರ್ ಬ್ಯುಸಿ ಇದ್ದಾರೆ, ಬಂದ ತಕ್ಷಣ ಮಾತಾಡಿ ಮುಗಿಸ್ಬಿಡೋದು ಅಷ್ಟೇ. ಗೈಸ್ ನಾವೀಗ ಫೈನಲಿ ಪ್ರಮೋಷನ್ ಶೂಟ್ ಮುಗಿಸಿದ್ದೀವಿ. ಇವರೇ ಓನರು ಹಾಟ್ ವಿಂಗ್ಸ್ ಕೆಫೆಗೆ. ಈಗ ಸದ್ಯಕ್ಕೆ ಪ್ರಮೋಷನಲ್ ರಿಗಾರ್ಡಿಂಗ್ಸು ಒಂದು ಫುಡ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಪ್ರಿಪೇರ್ ಮಾಡಿದ್ಮೇಲೆ ಅದನ್ನೊಂದು ಫೋಟೋ ತೆಗೆದು ಇಲ್ಲಿಂದ ಜಾಗ ಖಾಲಿ ಮಾಡೋದು ಅಷ್ಟೇ ಕೆಲಸ. ಪ್ರಮೋಷನ್ ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ನಾವೀಗ HDFC ಬ್ಯಾಂಕ್ಗೆ ಬಂದಿದ್ದೀವಿ. ಗೈಸ್ ಇವನು ಈ ತಿಂಗಳು EMI ದುಡ್ಡು ಹಾಕಿಲ್ಲ, ಸ್ಯಾಲ್ರಿ ಬಂದಿದೆ, ಅದಕ್ಕೆ ಟ್ರೀಟ್ ಕೊಡಿಸ್ಬೇಕು. ಟ್ರೀಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ನೋಡೋಣ ಏನು ಟ್ರೀಟ್ ಕೊಡಿಸ್ತಾನೆ. ಗುರು ಟ್ರೀಟ್ ಕೊಡಿಸ್ತೆ ಹೆಂಗೆ ಗುರು? ಕೊಡಿಸಲ್ಲ ಗುರು, ನಿಂಗೆ ಕೊಡಿಸ್ಬೇಡ ಗುರು, ಆಮೇಲೆ ಐತೆ. ಗೈಸ್ ಈಗ ಇವ್ನು ಟ್ರೀಟ್ ಕೊಡಿಸಿಲ್ಲ ಅಂದರೆ ಇವ್ನ ಗರ್ಲ್ ಫ್ರೆಂಡು ಸತ್ತೋಗ್ತಾಳೆ ಇವತ್ತು. ಬ್ರೋ ಯಾಕೆ ಬ್ರೋ ಈ ಥರ ಆಗಿದ್ದೀರಾ? ಭತ್ತ ಒಂದು 4 ಪೈನಾಪಲ್ ತಗೊಂಡ್ಬಂದಿದ್ವಿ, ಆದ್ರೆ ಪೈನಾಪಲ್ ಕುಯ್ಯಕ್ಕೆ ಚಾಕಿಲ್ಲ. ಸಸ್ತಾ ಜುಗಾಡ್ ಮಾಡ್ತಿದೀವಿ. ನನ್ನ ಮಗನೆ ಸಸ್ತಾ ಜುಗಾಡ್ ಮಾಡ್ತಿದೀವಿ ಪೈನಾಪಲ್ ಕುಯ್ಯಕ್ಕೆ. ಹಾಸ್ಟೆಲ್ ಲೈಫ್ ಗುರು, ಏನೋ ಮಾಡೋಕ್ಕಾಗಲ್ಲ. ಚಾಕು ಗೀಕೆಲ್ಲ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಗೈಸ್ ಇಲ್ಲಿ ಎಲ್ಲ ಸ್ವಾರ್ಥಿಗಳು ಹಾಸ್ಟೆಲಲ್ಲಿ. ನಮ್ಗೆ ಯಾರು ಕೊಡ್ತಿಲ್ಲ, ಅದಕ್ಕೆ ಇಲ್ಲಿ ಯಾರು ಕೊಡಲ್ಲ. ನಾವೇ ಕಿತ್ಕೊಂಡು ತಿನ್ಬೇಕು. ಸ್ವಾರ್ಥ ಪ್ರಪಂಚ ಇದು. ವಾವ್ ನೈಸ್ ಗೈಸ್, ನೈಸ್ ಆಗಿರೋ ಸಿಕ್ಬಿಟ್ಟಿದೆ. ದಪ್ಪ ಅದ್ ನಾನು 4 ಪೀಸ್ ಮಾಡೋಣ ಅಂತಿದ್ದೆ, ನೀವೇ ಇಸ್ಕೊಂಡ್ರಿ. ನಾನೇನ್ ಮಾಡ್ಲಿ, ನೀವು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರೆ ನಾನು ಏನು ಮಾಡಕ್ಕೆ. ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ವಿ. ಎಲ್ಲ ತಿಂದಾಯ್ತು. ಇವಾಗ ಮಾಡಕ್ಕೇನು ಕೆಲಸ ಇಲ್ಲ ಅಂದ್ರೆ ಈ ಕೆಲಸಗಳನ್ನ ಮಾಡ್ತಿರ್ತೀವಿ ಅವಾಗ ನಾವು.